ಕಾಳುಗಳ ರಾಜ ಅವರೆಕಾಯಿ. ನಾವೆಲ್ಲ ಇವತ್ತು ಬೆಂಗಳೂರು ಸುತ್ತಮುತ್ತಲಿಂದ ಬೆಳೆದಂತ ಎಲ್ಲ ರೈತರ ಅವರೆಕಾಳನ್ನ ಸೇವಿಸಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಿ, ನನ್ನಗ್ತಾ ಇದ್ದೀರಿ, ಬಹಳ ಸಂತೋಷ ಪಡ್ತಾ ಇದ್ದೀರಿ. ನನಗೂ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 26 ವರ್ಷದಿಂದ ವಾಸವಿ ಸಂಸ್ಥೆಯವರು ಈ ಒಂದು ಮೇಳವನ್ನ ನಡೆಸ್ತಾ ಇದ್ದಾರೆ. ನಾನು ರೈತರಿಗೂ ಒಳ್ಳೇದಾಗಬೇಕು, ವರ್ತಕರಿಗೂ ಒಳ್ಳೇದಾಗಬೇಕು, ನಿಮ್ಮ ನಾಲಿಗೆಗೂ ರುಚಿ ಸಿಗಬೇಕು, ನೀವು ಸಂತೋಷವಾಗಿರಬೇಕು ಅಂತ ಹೇಳಿ ಪ್ರೋತ್ಸಾಹ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ವಾಸವಿ ಸಂಸ್ಥೆಯವರಿಗೆ ಮತ್ತು ನಮ್ಮೆಲ್ಲ ರೈತರಿಗೂ ಶುಭವನ್ನು ಹಾರೈಸ್ತೀನಿ. ಮೊದಲು ಬರೀ ಡಿಸೆಂಬರ್ ಅಲ್ಲಿ ಮಾತ್ರ ಅವರೆಕಾಯಿ ಸಿಕ್ತಿತ್ತು, ಜನವರಿ ಡಿಸೆಂಬರ್ ಅಲ್ಲಿ. ಈಗ ಎಲ್ಲ ಕಾಲದಲ್ಲೂ ಸಿಗ್ತಾ ಇದೆ. ಮಾಗಡಿ ಅವರೆಕಾಯಿ ಅಂದ್ರೆ ಸುಳುಗು ಜಾಸ್ತಿ ಇತ್ತು. ನಮ್ಮ ಮನೆಯಲ್ಲೂ ಅವರೆಕಾಯಿ ಬೆಳೀತಾ ಇದೆ, ಈಗೂ ಬೆಳೀತಾರೆ. ರಾಗಿ ಪಕ್ಕದಲ್ಲಿ ಒಂದು ಸಾಲ ಅವರೆಕಾಯಿ ಕೂಡ ಹಾಕುವಂತ ಒಂದು ಪದ್ಧತಿ ಮೊದಲಿಂದ ಕೂಡ ಇದೆ. ಈಗ ಅತಿ ಹೆಚ್ಚು ಪ್ರೋತ್ಸಾಹ, ವ್ಯಾಪಾರ ವಹಿವಾಟು ಈಗ ಸಿಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಬಂದಿದ್ದೀನಿ. ಬಹಳ ಹೆಣ್ಮಕ್ಳು, ಹಿರಿಯರು ಎಲ್ಲ ಬಂದು ಮನೆಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೂ ತಿಂತಾ ಇದ್ದಾರೆ. ನಾನು ತಗೊಂಡಿದ್ದೀನಿ ಪಾರ್ಸಲ್, ಮನೆಗೆ ಹೋಗಿ ತಿಂತೀನಿ. ಇದು ಸ್ವಲ್ಪ ತಿಂದಿದ್ದೀನಿ. ಪಾನಿಪುರಿ ಮಾಡ್ತಾ ಇದ್ದಾರೆ, ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ, ದೋಸೆ ಮಾಡ್ತಾ ಇದ್ದಾರೆ, ಹಲ್ವಾ ಮಾಡ್ತಾ ಇದ್ದಾರೆ, ಪಲಾವ್ ಮಾಡ್ತಾ ಇದ್ದಾರೆ, ಉಪ್ಪಿಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು 100 ತಿಂಡಿಗಳ ಅವರೆಕಾಯಿನಿಂದ ಇವತ್ತು ನಡೀತಾ ಇದೆ. ಐಸ್ ಕ್ರೀಮ್ ಮಾಡಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ರೈತರಿಗೆ ಒಳ್ಳೆ ಬೆಲೆ ರೈತರಿಗೆ ಅದರಿಂದ ಅನುಕೂಲ ಆಗಲಿ. ಇವತ್ತು ನಾನು ಬೆಳಗ್ಗೆ ಯೂನಿವರ್ಸಿಟಿಲಿ ಹೋಗಿದ್ದೆ, ರೈತರ ಸಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ನಮ್ಮ ದೇಶದ ನಮ್ಮ ಚರಣ್ ಸಿಂಗ್ ಅವರ ಜನ್ಮದಿನ ನಾವು ಆಚರಣೆ ಮಾಡಿದ್ದು ರೈತರ ಸಂತೆಯಲ್ಲಿ. ಸೊ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ರೈತರ ಸೊಳಗು, ರೈತರ ಬದುಕು ಒಳ್ಳೇದಾಗಲಿ ಅಂತೇಳಿ ಇವತ್ತು ನಾವೆಲ್ಲ ಇದಕ್ಕೆ ಪ್ರೋತ್ಸಾಹ ಕೊಡಕ್ಕೆ ನಿಂತಿದ್ದೀವಿ. ನಿಮಗೂ ಎಲ್ಲ ಶುಭವಾಗಲಿ ಅಂತೇಳಿ ಪ್ರಾರ್ಥಿಸಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. 4ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇರ್ತದೆ. ನೀವೆಲ್ಲ ಇಲ್ಲಿ ಮತ್ತೆ ಬಂದು ಪಾಲ್ಗೊಂಡು ಈ ಹೊಸ ವರ್ಷ 25ಕ್ಕೆ ನಮಸ್ಕಾರ ಹೇಳಿ, 26ಕ್ಕೆ ಕಾಲಿಟ್ಟಿ ಹೊಸ ಬದುಕನ್ನು ಕಟ್ಟುವಂತ ಕೆಲಸ ತಾವೆಲ್ಲ ಮಾಡಬೇಕು. ನಾನು ಕೂಡ ಸರ್ಕಾರದ ವತಿಯಿಂದ